ಮುಖ್ಯಮಂತ್ರಿ ಗ್ಯಾರಂಟಿಯನ್ನು ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯನವರು. ಯಾವ ಸ್ವರೂಪದಲ್ಲಿ ಮುಖ್ಯಮಂತ್ರಿ ಗ್ಯಾರಂಟಿ ಅಂತ ಹೇಳಿದರೆ, ನಾನೇ 5 ವರ್ಷದ CM. ಈ ಮೂಲಕ ಕರ್ನಾಟಕದಲ್ಲಿ ದೇವರಾಜ ಅರಸು ಅವರ ನಂತರ 5 ವರ್ಷಗಳನ್ನು ಪೂರ್ಣಗೊಳಿಸಿದಂತಹ ಮತ್ತೊಬ್ಬ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯನವರು ಅಂತ ಹೇಳಿದರೆ, ಈಗ ಅದೇ ದಾಖಲೆಯನ್ನು ಇನ್ನೊಂದು ಬಾರಿ ರಿಪೀಟ್ ಮಾಡೋದಕ್ಕೆ ಕೂಡ ಸಿದ್ದರಾಮಯ್ಯನವರು ನಿರ್ಧರಿಸಿದ್ದಾರೆ. 5 ವರ್ಷ ನಾನೇ CM, ನಮ್ಮದೇ ಸರ್ಕಾರ ಇರುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಅವರ ಘೋಷವಾಕ್ಯ ಆಗಿದೆ ಸಿದ್ದರಾಮಯ್ಯನವ್ರದ್ದು. ರವೀಂದ್ರ ವರದಿಯನ್ನು ತೋರಿಸ್ತೀನಿ. ನೀವೇ CM ಆಗಿರ್ತೀರಾ ಸರ್? ಹೌದು, ನಾನೇ. I don't have any objection to it. Whatever the party high command tells and whatever he desires, it will be fulfilled. 5 ವರ್ಷ ನಾನೇ ಇರ್ತೇನೆ, ರಾಜ್ಯದ ಮುಖ್ಯಮಂತ್ರಿಯಾಗಿ ತಾನೇ ಮುಂದುವರಿಯುವುದನ್ನ ನಂದಿ ಬೆಟ್ಟದ ತಪ್ಪಲಿನಲ್ಲಿ ನಿಂತೇ CM ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಈ ಮೂಲಕ CM ಬದಲಾವಣೆ ಬಗೆಗಿನ ಚರ್ಚೆಗೆಲ್ಲ ಫುಲ್ ಸ್ಟಾಪ್ ಹಾಕಿಸಲು ಸಿದ್ದರಾಮಯ್ಯ ಪ್ರಯತ್ನಿಸಿದ್ದಾರೆ. ಸರ್, 5 ವರ್ಷ ನೀವೇ CM ಆಗಿರ್ತೀರಾ ಸರ್? 5 ವರ್ಷ ನೀವೇ CM ಆಗಿರ್ತೀರಾ ಸರ್? ತಾವು 5 ವರ್ಷ CM ಆಗಿರ್ತೀರಿ? ಹೌದು, ನಾನೇ. ಈಗ ಬಿಜೆಪಿ ನಿಮಗೆ ಅನುಮಾನ ಯಾಕೆ ಎಂಬ ಪ್ರಶ್ನೆಯನ್ನ ಮಾಧ್ಯಮದವರಿಗೆ ಹಾಕುವ ಮೂಲಕ ಪಕ್ಷದಲ್ಲಿ ತಮ್ಮ ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೂ ಅನುಮಾನ ಬೇಕಿಲ್ಲ ಎಂಬ ಸಂದೇಶವನ್ನ ರವಾನಿಸಿದ್ದಾರೆ. ಇಷ್ಟು ದಿನ ಹೈಕಮಾಂಡ್ ನಿರ್ಧರಿಸುತ್ತೆ ಎನ್ನುತ್ತಿದ್ದವರು ಇವತ್ತು ಬಿಜೆಪಿಯವರೇನು ನಮ್ಮ ಹೈಕಮಾಂಡೇ ಎನ್ನುತ್ತಲೇ ನಾನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಇರುತ್ತೇನೆ ಎಂದು ಪಕ್ಕದಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ನಿಲ್ಲಿಸಿಕೊಂಡು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಹೋಮ್ ಮಿನಿಸ್ಟರ್ ಕೂಡ ಅನುಮಾನ ಯಾಕೆ ಎಂಬ ಮಾತನ್ನ CM ಜೊತೆ ಸೇರಿಸುವ ಮೂಲಕ ತಮ್ಮ ಒಪ್ಪಿಗೆಯೂ ಇದೆ ಎಂಬ ರೀತಿಯಲ್ಲೇ ಮಾತಾಡಿದ್ದಾರೆ. ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿಶೇಷ ಸಚಿವ ಸಂಪುಟ ಸಭೆ ನಂದಿ ಬೆಟ್ಟದಲ್ಲಿ ನಡೆಯಿತು. ನಂದಿ ಬೆಟ್ಟಕ್ಕೆ ಹೋಗುವ ಮುನ್ನ ಬೆಟ್ಟದ ಬುಡದಲ್ಲಿರುವ ಭೋಗನಂದೀಶ್ವರ ದೇವಸ್ಥಾನದಲ್ಲಿ CM ಆದಿಯಾಗಿ ಸಂಪುಟದ ಸಚಿವರು, ಶಾಸಕರು, ಅಧಿಕಾರಿಗಳು ಪೂಜೆ ಸಲ್ಲಿಸಿದ್ರು. CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಕೂಡ ಪೂಜೆ ಸಲ್ಲಿಸಿದ್ರು. ಪೂಜೆ ಬಳಿಕ ಮಾತನಾಡಿದ CM ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅತಿ ದೊಡ್ಡ ಘೋಷಣೆ ಮಾಡಿದ್ರು. ಇದು ಪಕ್ಷದೊಳಗಿನ ವೈರಿಗಳಿಗೂ ಪ್ರತಿಪಕ್ಷದ ನಾಯಕರಿಗೂ ಬಿಸಿ ಮುಟ್ಟಿಸುವ ಘೋಷಣೆಯಾಗಿತ್ತು. ಸರ್, 5 ವರ್ಷ ನೀವೇ CM ಆಗಿರ್ತೀರಾ ಸರ್? 5 ವರ್ಷ ನೀವೇ CM ಆಗಿರ್ತೀರಾ ಸರ್? ತಾವು 5 ವರ್ಷ CM ಆಗಿರ್ತೀರಿ? ಹೌದು, ನಾನೇ. ಈಗ ಬಿಜೆಪಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸರ್. ಯಾರು? ಬಿಜೆಪಿ ಅವರು, JDS ಅವರು ಸರ್. ಅವರು ನಮ್ಮ ಹೈಕಮಾಂಡ್. ಅಶೋಕ್ ಅವ್ರು ಹೇಳ್ತಾ ಇದಾರೆ ಎಲ್ಲ ಕಡೆ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಅಶೋಕ ಇಸ್ ಎ ಬಿಜೆಪಿ ಮ್ಯಾನ್, ವಿಜೇಂದ್ರ ಇಸ್ ಎ ಬಿಜೆಪಿ ಮ್ಯಾನ್ ಅಲ್ವಾ? ಕಳೆದ 4-5 ದಿನಗಳಿಂದ CM ಬದಲಾವಣೆ ಆಗಿಯೇ ಬಿಡುತ್ತದೆ ಎಂಬ ರೀತಿಯಲ್ಲಿ ರಾಜಕೀಯ ಚರ್ಚೆಗಳು ಶುರುವಾಗಿದ್ದವು. ಈಗ ಮೌನ ವಹಿಸಿದ್ರೆ ಕಷ್ಟ ಎಂಬುದು ಅನುಭವಿ ರಾಜಕಾರಣಿ ಸಿದ್ದರಾಮಯ್ಯನವರಿಗೂ ಗೊತ್ತಿಲ್ಲದ ವಿಚಾರ ಏನಲ್ಲ. ಹೀಗಾಗಿಯೇ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ತತ್ಕ್ಷಣ ಹೌದು, ನಾನೇ 5 ವರ್ಷ CM ಆಗಿರುತ್ತೇನೆ ಎನ್ನುವ ಮೂಲಕ ಕುರ್ಚಿ ವಿಚಾರದಲ್ಲಿ ಇನ್ನು ಮುಂದೆ ಯಾರೂ ಮಾತಾಡುವ ಅವಶ್ಯಕತೆ ಇಲ್ಲ ಎಂಬ ರೀತಿಯಲ್ಲೇ ಸಂದೇಶ ಕಳಿಸಿದ್ದಾರೆ. 2 ವರ್ಷಗಳ ಸಂಭ್ರಮೋತ್ಸವ ಬೆನ್ನಲ್ಲೇ ಕಾಂಗ್ರೆಸ್ ಪಾಳೆಯದಲ್ಲಿ ಬದಲಾವಣೆ ಚರ್ಚೆ ಶುರುವಾಗಿತ್ತು. ಹೊಸಪೇಟೆ ಸಮಾವೇಶದ ಬಳಿಕ ಹಲವರ ಬಾಯಲ್ಲಿ ಅಧಿಕಾರ ಹಸ್ತಾಂತರದ ಮಾತೇ ಕೇಳಿಬರುತ್ತಿತ್ತು. ಸಿದ್ದರಾಮಯ್ಯ ಟೀಮ್, DK ಶಿವಕುಮಾರ್ ಟೀಮ್ಗಳ ನಡುವೆ ಆಂತರಿಕ ಪೈಪೋಟಿ ಹೆಚ್ಚಾಗಿತ್ತು. ಸಿದ್ದು, DK ಪರ ದಿನಕ್ಕೊಬ್ಬರು ಆಪ್ತರಿಂದ ಬಹಿರಂಗ ಹೇಳಿಕೆಗಳು ಅಲ್ಲಲ್ಲೇ ಮೊಳಗುತ್ತಿದ್ದವು. ಈಗೇನು ಇವ್ರು ಕ್ರಾಂತಿ ಡೇಟ್ ಕೊಡ್ತಾರಲ್ಲ, ಅದೇ ಹೇಳ್ತಾರೆ ಎಲ್ಲರೂ. ಇನ್ನೊಂದು 2-3 ತಿಂಗಳಲ್ಲಿ ಎಲ್ಲವೂ ಕೂಡ ಒಂದು ತೀರ್ಮಾನ. ಪವರ್ ಶೇರಿಂಗ್ ಬಗ್ಗೆ ನಾನು ಬಹಿರಂಗವಾಗಿ ಮಾತಾಡಿದ್ದೀನಿ, ಅದು ಒಪ್ಕೊಂತೀನಿ. DK ಶಿವಕುಮಾರ್ ಅವರು ಪಕ್ಷದ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಅವ್ರದ್ದು ಕೂಡ ಪ್ರಯತ್ನ ಇದೆ, ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. ಚೇಂಜ್ ಮಾಡಿ ಸಿದ್ದರಾಮಯ್ಯ ಅಂತ ನಾನು ಹೇಳಿಲ್ಲ. ನಾಯಕರ ಅವಕಾಶ ಸಿಕ್ಕಿದ್ರೆ ಭೇಟಿ ಮಾಡ್ತಾರೆ, ಆದರೆ ಇದಕ್ಕೆ ಅರ್ಥ ಕಲ್ಪಿಸಬೇಕಾದಂಥ ಬೇರೆ ಅರ್ಥ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ. ಈ ಎಲ್ಲ ಗೊಂದಲ ಗೋಜಲುಗಳಿಗೆ ಬ್ರೇಕ್ ಹಾಕಲು ಹೈಕಮಾಂಡ್ ಯತ್ನ ಮಾಡಿದ್ದರೂ ಅದು ವಿಫಲವಾಗಿತ್ತು. ಹೈಕಮಾಂಡ್ ಎಚ್ಚರಿಕೆ ಮಧ್ಯೆಯೂ DKಶಿ ಆಪ್ತರು ಬಹಿರಂಗ ಬ್ಯಾಟಿಂಗ್ ಮಾಡುತ್ತಲೇ ಇದ್ರು. ಈ ಸುದೀರ್ಘ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕಿದ್ದಾರೆ CM ಸಿದ್ದರಾಮಯ್ಯ. 5 ವರ್ಷ ನಾನೇ CM ಆಗಿರುತ್ತೇನೆ ಎಂಬ ಸಂದೇಶ ರವಾನೆ ಮಾಡೋ ಮೂಲಕ ಎಲ್ಲರ ಬಾಯಿ ಮುಚ್ಚಿಸಿದ್ರು. ತಾವು 5 ವರ್ಷ CM ಆಗಿರ್ತೀರಿ? ಹೌದು, ನಾನೇ.
ತಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು, ನಾನೇ. ಸಿಎಂ ಸಿದ್ದರಾಮಯ್ಯ ತಮ್ಮ ಅಧಿಕಾರಾವಧಿಗೆ ತಾವೇ ಗ್ಯಾರಂಟಿ ಕೊಟ್ಟ ಮೇಲೆ ಸಿಎಂ ಆಸೆಯನ್ನೇ ಬಿಟ್ಟು ಬಿಟ್ಟವರಂತೆ ಮಾತಾಡಿದ್ರು ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ನಮ್ಮ ಲೀಡರ್, ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ಎಂದಿದ್ದಾರೆ. ಅಷ್ಟೇ ಅಲ್ಲ, ಅಧಿಕಾರ ಹಸ್ತಾಂತರದ ಬಗ್ಗೆ ಯಾರೂ ಹೇಳಿಕೆ ಕೊಡದಂತೆಯೂ ತಾಕೀತು ಮಾಡಿದ್ರು. ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೆ ನೋಟಿಸ್ ಕೊಡಲೇಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟ್. ನಾನು ಯಾರಿಗೂ ಅವ್ರಿಗೆ ನನ್ನ ಹೆಸರು ಹೇಳಿ ನನ್ನ CM ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಈಗ ಸಿಎಂ ಮುಖ್ಯಮಂತ್ರಿ ಬೇಕಾದ್ರೆ ಬೇರೆಯವ್ರದ್ದು ವಾಪಸ್ ನನ್ನಂತವ್ರು 100 ಜನ ಕಷ್ಟಪಟ್ಟಿದ್ದಾರೆ, ನಾನು ಒಬ್ಬಟ್ಟು ಜನ, ಸಾವಿರಾರು ಜನ, ಲಕ್ಷಾರು ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ನಾವು What option I have? I have to stand by him, I support him, and I don't have any objection to it. Whatever the party high command tells and whatever he desires, it will be fulfilled. ಇನ್ನು ಸಿದ್ದು ಡಿಕೆ ಮಧ್ಯೆ ಆಪ್ತರ ಬಳಗದ ಪೈಪೋಟಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಸಿದ್ದರಾಮಯ್ಯ ಬದಲಾವಣೆ ಆಗಬಾರದು ಅಂತ ಸಿದ್ದು ಬೆಂಬಲಿಗರು ಹೇಳಿದ್ರೆ, ಡಿಕೆಶಿ ಉತ್ತಮವಾಗಿ ಪಕ್ಷ ಸಂಘಟನೆ ಮಾಡಿದ್ದಾರೆ ಎಂಬುದು ಡಿಕೆ ಆಪ್ತರ ವಾದ. ಸಿದ್ದು ಬದಲಿಸಿದ್ರೆ ಸರ್ಕಾರಕ್ಕೆ ಕಂಟಕ ಅಂತಾರೆ ಸಿದ್ದು ಆಪ್ತರು. ಅದಕ್ಕೆ ಪಕ್ಷಕ್ಕೆ ಹೆಚ್ಚು ಸೀಟು ಬರಲು ಶ್ರಮಪಟ್ಟಿದ್ದಕ್ಕೆ ಪ್ರತಿಫಲ ಸಿಗಲೇಬೇಕು ಅಂತಾರೆ ಡಿಕೆ ಆಪ್ತರು. ಸಿದ್ದು ತೆಗೆದ್ರೆ ಅಹಿಂದ ವರ್ಗ ತಿರುಗಿ ಬೀಳುವ ಸಾಧ್ಯತೆ ಇದೆ. ಹಾಗೆ ಡಿಕೆಗೆ ಅವಕಾಶ ಕೊಟ್ರೆ ಮತ್ತೆ ಪಕ್ಷ ಅಧಿಕಾರಕ್ಕೆ ಬರಬಹುದು ಎಂಬ ಲೆಕ್ಕಾಚಾರವೂ ಇದೆ. ಸಿದ್ದರಾಮಯ್ಯ ಸಮರ್ಥವಾಗಿ ಆಡಳಿತ ನಡೆಸುತ್ತಿದ್ದಾರೆ, ಬದಲಾವಣೆ ಯಾಕೆ ಅನ್ನೋದು ಸಿದ್ದು ಟೀಮ್ ಪ್ರಶ್ನೆ. ಡಿಕೆಗೆ ಅವಕಾಶ ಕೊಟ್ರೆ ಪಕ್ಷ ಹಾಗೂ ಸರ್ಕಾರ ಮತ್ತಷ್ಟು ಗಟ್ಟಿಯಾಗುತ್ತವೆ ಅಂತಾರೆ ಡಿಕೆ ಆಪ್ತರು. ಸಿದ್ದರಾಮಯ್ಯನವರು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಿದ್ದಾರೆ ಎಂಬ ಪ್ರಶ್ನೆಗೆ ಸರ್ಕಾರ ಮುನ್ನಡೆಸುವ ಸಾಮರ್ಥ್ಯ ಡಿಕೆಶಿಗೂ ಇದೆ ಅನ್ನೋ ಉತ್ತರ ಕೊಡ್ತಾರೆ ಡಿಕೆ ಆಪ್ತರು. ಒಂದು ಕಡೆ ಡಿಕೆಶಿ ಆಪ್ತರು ಬ್ಯಾಟ್ ಬೀಸುತ್ತಲೇ ಇದ್ದಾರೆ, ಇನ್ನೊಂದು ಕಡೆ ಸಿದ್ದು ಟೀಮ್ ಗೂಗ್ಲಿ ಎಸೆಯುತ್ತಲೇ ಇದೆ. ಆದರೆ ಬದಲಾದ ಸನ್ನಿವೇಶಗಳಲ್ಲಿ ಆಪ್ತರಿಗೂ ಶಾಕ್ ಕೊಡ್ತಿದ್ದಾರೆ ಡಿಕೆಶಿ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ಗೆ ಈಗಾಗಲೇ ನೋಟಿಸ್ ನೀಡಿದ್ರು, ಇನ್ಯಾರೂ ಮಾತನಾಡಬಾರದು ಅಂತ ತಾಕೀತು ಮಾಡಿದ್ದಾರೆ. ಈಗ ಆ ಥರ ಏನಾದ್ರು ಅವಕಾಶ ಬಂದು ಬದಲಾವಣೆ ಆಗೋದಾದರೆ ಶಿವಕುಮಾರ್ ಆಗಲಿ ಅಂತೇಳಿ ನಮ್ಮದು ಅಭಿಪ್ರಾಯ. ಹಾಗಾಗಿ ಆ ಸಂದರ್ಭ ಇನ್ನೂ ಬಂದಿಲ್ಲ ಅಂತ ಅನಿಸ್ತಾ ಇದೆ, ನೋಡೋಣ ಮುಂದೆ. ಅರಸು ಸಾಹೇಬರು ಅವ್ರ ಅಂತ ಕಾಲದಲ್ಲಿ ಆದ ಮೇಲೆ ಮೊನ್ನೆ ಸಿದ್ದರಾಮಯ್ಯ ಕೊಟ್ಟಂತ ಕೆಲಸ ಕಾರ್ಯಗಳು ಯಾರು ಮಾಡಕ್ ಸಾಧ್ಯ ಆಗ್ಲಿಲ್ಲ. ನಾನು ಕೂಡ ಸಿದ್ದರಾಮಯ್ಯ ಹತ್ರ ಬಹಳ ತೀರಾ ಹತ್ತಿರವಾಗಿದ್ದೀನಿ. ನಾನು ಹೇಳ್ತಾ ಇರೋದು ಬೇರೆಯವ್ರಿಗೆ ಒಂದು ಅವಕಾಶ ಸಿಕ್ಕಲಿ. ತಾವು ಒಂದು 5 ವರ್ಷ ಮಾಡಿದ್ದೀರಿ, ಮತ್ತೊಂದು 2.5 ವರ್ಷ ತಾವು ಮಾಡಿದ್ದೀರಿ, ಬೇರೆಯವ್ರಿಗೊಂದು ಅವಕಾಶ ಸಿಕ್ಕಲಿ ಅನ್ನೋ ಏಕೈಕ ಉದ್ದೇಶ ಅಷ್ಟೇ, ಬೇರೆ ಇನ್ನೇನಿಲ್ಲ. ಶಿವಕುಮಾರ್ ಅವರು ಶ್ರಮ, ಬೆವರು, ಹೋರಾಟ, ಸಂಘಟನೆ ಎಲ್ಲ ಮಾಡಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರಿಗೊಂದು ಅವಕಾಶ ಕೊಟ್ಟರೆ ಮತ್ತಷ್ಟು ಇನ್ನೂ ಪಕ್ಷ ಬೆಳೀತದೆ ಅನ್ನೋ ಅಭಿಲಾಷೆ ಅಂತ ಹೇಳಿದ್ರು. ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೆ ನೋಟಿಸ್ ಕೊಡಲೇಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟ್. ನಾನು ಯಾರಿಗೂ ಅವ್ರಿಗೆ ನನ್ನ ಹೆಸರು ಹೇಳಿ ನನ್ನ CM ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಈಗ ಸಿಎಂ ಮುಖ್ಯಮಂತ್ರಿ ಬೇಕಾದ್ರೆ ಬೇರೆಯವ್ರದ್ದು ವಾಪಸ್ ನನ್ನಂತವ್ರು 100 ಜನ ಕಷ್ಟಪಟ್ಟಿದ್ದಾರೆ, ನಾನು ಒಬ್ಬಟ್ಟು ಜನ, ಸಾವಿರಾರು ಜನ, ಲಕ್ಷಾರು ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ನಾವು ಆದ್ರೆ ಸರ್ಕಾರದಲ್ಲೇ ಇರುವ ಸಚಿವರು, ನಾಯಕರು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಜಾಣ ರಿಯಾಕ್ಷನ್ ಕೊಡ್ತಾರೆ. ಸುರ್ಜೇವಾಲಾ ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ವಿಷಯ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಅವರು ಮುಂದುವರಿತಾರೆ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಬಂಡೆ ತರ ಇರುತ್ತೆ. ಸಿದ್ದರಾಮಯ್ಯ ಸಾಹೇಬ್ರು 5 ವರ್ಷಗಳ ಕಾಲ ಮುಂದುವರಿತಾರೆ ಅಂತ ನಮ್ಮ ಎಲ್ಲಾ ಮುಖಂಡರು ಹೇಳಿಬಿಟ್ಟಾರೆ. ಇದನ್ನ ಎಲ್ಲಾ ಮುಖಂಡರು, ನಾನಲ್ಲ, ನಮ್ಮ ಎಲ್ಲಾ ಮುಖಂಡರು ಕೂಡ ಅವರೇ ಮುಂದುವರಿಸಿ ಅದೇ ಮೆರಿಟ್ ಇದೆ ರೀ. ಸಿದ್ದರಾಮಯ್ಯ ಸಾಹೇಬ್ರು ಇಡೀ ಇತಿಹಾಸವನ್ನು ತೆಗೆದು ನೋಡಿದ್ರೆ ಈಸ್ ಒನ್ ಆಫ್ ದ ಮೋಸ್ಟ್ ಮೆರಿಟೋರಿಯಸ್. ನಿಮಗೆ ಗೊತ್ತಿಲ್ವಾ ಮೆರಿಟ್ ಇಲ್ಲ ಅಂತ ಹೇಳ್ತೀರಾ ನೀವು? ಈಸ್ ಒನ್ ಆಫ್ ದ ಮೋಸ್ಟ್ ಮೆರಿಟೋರಿಯಸ್ CM ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಅಂತ. ಬಟ್ 140 ಜನಸಂಖ್ಯೆ ಇದ್ದಾಗ ಒಬ್ಬರಿಬ್ಬರು ಈ ರೀತಿ ಮಾತನಾಡ್ತಕ್ಕಂಥ ಸಹಜ ಇದೆ. ಬಟ್ ಆದ್ರೂ ಮಾತನಾಡಬಾರ್ದು, ಯಾಕಂದ್ರೆ ಇದಕ್ಕೆ ಬೇರೆ ರೀತಿಯಾದ ಎಫೆಕ್ಟ್ ಆಗುತ್ತೆ ಅಂತ ಅವರಿಗೂ ಸ್ವಲ್ಪ ಅರ್ಥ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಮತ್ತೆ ಇನ್ನೊಂದ್ಸಲಿ ಮನವಿ ಮಾಡ್ಕೊಳ್ತೀವಿ. 5 ವರ್ಷ ನಮ್ಮ ಸರ್ಕಾರನೇ ಇರುತ್ತೆ ಅಂತ ಹೇಳಿರೋದು. ಆಮೇಲೆ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಅಧ್ಯಕ್ಷರು, PCC ಅಧ್ಯಕ್ಷರು, CM ಅವರು ಸರ್ಕಾರ ಸುಭದ್ರವಾಗಿ ಇರ್ತದೆ, ಬಂಡೆ ತರ ನಿಲ್ಲುತ್ತೆ, ಒಳ್ಳೆ ಆಡಳಿತ ಕೊಡ್ತೀವಿ, ಜನರಿಗೆ ಒಳ್ಳೆ ರೀತಿಯಾದಂತ ಕೆಲಸಗಳನ್ನ, ಯೋಜನೆಗಳನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಗೊಂದಲ? ಎಲ್ಲಿದೆ ಗೊಂದಲ? ನಿಮ್ಮಲ್ಲಿರೋದು ಗೊಂದಲ. ಇಲ್ಲಿ ಗೊಂದಲ ಇರೋದು ಹೊರತು ನಮ್ಮಲ್ಲಿ ಏನ್ ಗೊಂದಲ ಇಲ್ಲ. ಅನಾವಶ್ಯಕವಾಗಿ
ಮುಖ್ಯಮಂತ್ರಿಗಳು ಪರವಾಗಿ ಒಂದಷ್ಟು ಜನ ಮಾತಾಡ್ತಾರೆ, DCM ಪರವಾಗಿ ಒಂದಷ್ಟು ಮಾತಾಡ್ತಾರೆ. ಇದೆಲ್ಲ ಏನಾಗುತ್ತೆ ಪಬ್ಲಿಕ್ಕಲ್ಲಿ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಷ್ಟೇ. ಸರ್ಕಾರದಲ್ಲಿ ಹೀಗೆಲ್ಲ ಆಗ್ತಿರೋವಾಗಲೇ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಇಬ್ಬರ ಜಗಳದಿಂದಾಗಿ ರಾಜ್ಯದ ಜನರು ಪರದಾಡಬೇಕಾಗಿದೆ. ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಇಳಿಸೋ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಗುಮಾನಿ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಮನೆಯೊಂದು 100 ಬಾಗಿಲು ಆಗಿದ್ದು ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ನಿಶ್ಚಿತ ಅನ್ನೋದು ಬಿಜೆಪಿ ನಾಯಕರ ಭವಿಷ್ಯ. ಸುರ್ಜೇವಾಲಾ ಅವರು ಶಾಸಕರ ಅಭಿಪ್ರಾಯವನ್ನ ಪಡೆದುಕೊಂಡು ಮುಖ್ಯಮಂತ್ರಿ ಗಾದಿಯಿಂದ ಸಿದ್ದರಾಮಯ್ಯನವ್ರು ಹೇಗೆ ಇಳಿಸಬೇಕು ಅದಕ್ಕೆ ಭೂಮಿಕೆಯನ್ನ ಸಜ್ಜು ಮಾಡೋದಕ್ಕೋಸ್ಕರ ಅವ್ರು ಬಂದಿಲ್ಲಿ ಕುಳಿತಿದ್ದಾರೆ. ಮುಖ್ಯಮಂತ್ರಿ ಗಾದಿಗೆ ಇವತ್ತು ಪೈಪೋಟಿ ಪ್ರಾರಂಭ ಹೆಚ್ಚಾಗಿದೆ. ಕುದುರೆ ವ್ಯಾಪಾರನೂ ಕೂಡ ಬಹಳ ಜೋರಾಗಿ ಪ್ರಾರಂಭ ಆಗೋದಿದೆ. ಸಿದ್ದರಾಮಯ್ಯನವರು ಯಾವ ಅರ್ಥದಲ್ಲಿ ನಾನು ಉಳಿತೀನಿ ಅಂತ ಪದೇ ಪದೇ ಉಳಿತೀನಿ ಅಂತ ಹೇಳ್ತಾ ಇರೋದೇ ಡೌಟು. ಅವರ ಔಟ್ ಗೋಯಿಂಗ್ ಸಿಗ್ನಲ್ ಅದು. ಉಳಿತೀನಿ ಅನ್ನೋದೇ ಔಟ್ ಗೋಯಿಂಗ್ ಸಿಗ್ನಲ್. ಅದರಿಂದ ಅಕ್ಟೋಬರ್ ಮತ್ತು ನವೆಂಬರಲ್ಲಿ ಖಚಿತವಾಗಿ ಈ ಸರ್ಕಾರ ಸಿಎಂ ಬದಲಾವಣೆ ಆಗುತ್ತೆ. ಆದ್ರೆ ಇವರೆಲ್ಲ ಏನೇ ಹೇಳ್ತಾ ಇದ್ರು, ಸಿಎಂ ಸಿದ್ದರಾಮಯ್ಯ ಮಾಧ್ಯಮದವರ ಜೊತೆ ನಾನೇ ಸಿಎಂ ಅಂತ ಹೇಳಿರೋದನ್ನ ನಂತರ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳ ಮೂಲಕವೂ ರಾಜ್ಯದ ಜನರ ಮುಂದಿಟ್ಟಿದ್ದಾರೆ. ಈ ಮೂಲಕ ಮುಂದಿನ 3 ವರ್ಷ ತಾನೇ ಮುಖ್ಯಮಂತ್ರಿ ಎಂಬುದರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ ಎಂಬುದು ಸಿದ್ದರಾಮಯ್ಯ ಅವರ ಸ್ಪಷ್ಟ ಸಂದೇಶ. ಇದು ಒಂದು ರೀತಿಯಲ್ಲಿ ಸಿಎಂ ಬದಲಾವಣೆ ಮಾಡುವ ಯಾವುದೇ ಸಾಹಸಗಳಿಗೆ ಹೈಕಮಾಂಡ್ ಕೂಡ ಕೈ ಹಾಕುವುದನ್ನ ತಡೆಯುವ ಪ್ರಯತ್ನ ಎಂಬ ರೀತಿಯಲ್ಲೂ ಭಾಸವಾಗುತ್ತಿದೆ. ಯಾಕಂದ್ರೆ ರಾಜ್ಯದಲ್ಲಿ ಮಾಸ್ ಲೀಡರ್ ಆಗಿ ಬೆಳೆದಿರುವ ಸಿದ್ದರಾಮಯ್ಯ ಅವರ ಬದಲಾವಣೆಗೆ ಕೈ ಹಾಕಿದ್ರೆ ಅಹಿಂದ ವರ್ಗಗಳ ಸಿಟ್ಟನ್ನ ಎದುರಿಸಬೇಕಾಗುತ್ತದೆ ಎಂಬ ಮೆಸೇಜ್ ಇನ್ನು ಮುಂದೆ ಹಿಂದಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಪಾಸ್ ಆಗಲಿದೆ. ಇದರ ನಡುವೆ ಮೊನ್ನೆಯಿಂದಲೂ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡುತ್ತಿರುವ ರಣದೀಪ್ ಸುರ್ಜೇವಾಲಾ ಈವರೆಗೆ 40 ಶಾಸಕರೊಂದಿಗೆ 1-to-1 ಸಭೆ ಮಾಡಿದ್ದಾರೆ. ಹಾಗೆ VS ಉಗ್ರಪ್ಪ, ಈಶ್ವರ್ ಖಂಡ್ರೆ, ನಾಸಿರ್ ಹುಸೇನ್ ನಿಯೋಗದೊಂದಿಗೂ ಸಭೆ ಮಾಡಿದ್ದಾರೆ. ಮತ್ತೆ ಸೋಮವಾರ ಬರಲಿರುವ ಸುರ್ಜೇವಾಲಾ ಬೆಳಗಾವಿ ವಿಭಾಗದ 52 ಶಾಸಕರ ಸಭೆ ಮಾಡಲಿದ್ದಾರೆ. ಆದರೆ ಶಾಸಕರ ಅಭಿಪ್ರಾಯ ಏನೇ ಇದ್ದರೂ ಈಗ ಸಿದ್ದರಾಮಯ್ಯ ಕೊಟ್ಟಿರುವ 5 ವರ್ಷ ನಾನೇ ಸಿಎಂ ಎಂಬ ಗ್ಯಾರಂಟಿಯನ್ನು ಕಾಂಗ್ರೆಸ್ ಹೇಗೆ ಪಾಲಿಸುತ್ತದೆ ಎಂದು ನೋಡಬೇಕಿದೆ. ತಾವು 5 ವರ್ಷ ಸಿಎಂ ಆಗಿರ್ತೀರಿ? ಹೌದು, ನಾನೇ. ತಾವು 5 ವರ್ಷ ಸಿಎಂ ಆಗಿರ್ತೀರಿ? ಹೌದು, ನಾನೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಸಿದ್ದರಾಮಯ್ಯನವರು ನಾನೇ 5 ವರ್ಷ ಅನ್ನೋಂತ ಹೇಳೋದ್ರ ಮೂಲಕವಾಗಿ ತನ್ನ ಕುರ್ಚಿಗೆ ತಾನೇ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ 2.5 ವರ್ಷಕ್ಕೆ ಮುಂದಿನ ನವೆಂಬರ್ ತಿಂಗಳವರೆಗೂ ಕೂಡ ನಡೆಯಬಹುದಾಗಿರುವಂತಹ ಸಿಎಂ ಬದಲಾಗ್ತಾರೆ 2.5 ವರ್ಷದ ನಂತರ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಕೂಗನ್ನು ತಾತ್ಕಾಲಿಕವಾಗಿ ಅಂತೂ ಅವರು ಶಮನ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಿದ್ದರೆ ಇದು ಶಾಶ್ವತವಾಗಿ ಶಮನ ಮಾಡುವಂತಹ ಸಮಸ್ಯೆ ಅಲ್ಲ. ಯಾಕಂದರೆ ಏನೇ ಇದ್ರೂ ಕೂಡ ಇಲ್ಲಿ ಒಂದಿಷ್ಟು ತೇಪೆಗಳು ಬರ್ತಾ ಇದ್ದಾವೆ ಹೊರತು ನಿಜಕ್ಕೂ ಇಂಥದ್ದೊಂದು ಸ್ಟೇಟ್ಮೆಂಟನ್ನು ಸಿದ್ದರಾಮಯ್ಯನವರ ಬದಲಿಗೆ ಒಂದು ವೇಳೆ ಹೈಕಮಾಂಡ್ ಹೇಳಿದಿರ್ತೀರಿ, ಹೌದು ಬದಲಾವಣೆ ಇಲ್ಲ ಅಂತ ನಂಬಬಹುದಾಗಿತ್ತು. ಹಾಗಿಲ್ಲ, ಸ್ವಯಂ ಘೋಷಣೆಗೆ ಅಂದರೆ ಇದು ಅವರೇ ಘೋಷಣೆ ಮಾಡ್ಕೊಂಡಿರೋದ್ರಿಂದಾಗಿ ಯಾವ ಸ್ವರೂಪದ್ದು ಅನ್ನುವಂತಹ ಪ್ರಶ್ನೆ ಇದ್ದೇ ಇರುವಂಥದ್ದು. ಇನ್ನು 2ನೇ ಸುದ್ದಿ ನಿಮಗೆ ತೋರಿಸ್ತೀನಿ. ಖಾಕಿ ಸೆಡ್ಡು ಹೊಡೆದಿರುವಂತಹ ರೀತಿಯನ್ನು ಆ ಸುದ್ದಿ ನಿಮಗೆ ವಿವರಿಸ್ತೀನಿ. ಚಿಕ್ಕ ಬ್ರೇಕ್ ನಂತರ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಟ್ಟಿನ ಬರದಲ್ಲಿ ಅವತ್ತು ಅಧಿಕಾರಿಗೆ ಕೈ ತೋರಿಸಿ ಕರೆದು ಸಿಟ್ಟಿನಿಂದ ಆಡಿರುವಂತಹ ಮಾತಿನ ಪರಿಣಾಮವಾಗಿ ಆ ಅಧಿಕಾರಿ ತನ್ನ ಹುದ್ದೆಗೆ ರಾಜೀನಾಮೆಯನ್ನು ಕೊಡೋದಕ್ಕೆ ಹೋಗಿದ್ದಾರಂತೆ. ಅವತ್ತು ಏನು ನಡೀತು ಅನ್ನೋದು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಹೀಗೆ ಅವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ವಿರುದ್ಧ ಬಿಜೆಪಿಯವರು ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ಸಿಟ್ಟಾಗಿ
ಅಲ್ಲಿ ನಾರಾಯಣ್ ಭರಮನಿ ಅವ್ರನ್ನ ವೇದಿಕೆ ಮೇಲೇ ಅವ್ರ ಕೈಗೆ ಕೈ ತೋರಿಸಿ, ಅವರ ಕಡೆಗೆ ಕೈ ತೋರಿಸಿ ಒಂದು ರೀತಿಯಲ್ಲಿ ಹೊಡೆಯೋ ರೀತಿಯಲ್ಲಿ ಅವರ ಆ್ಯಕ್ಷನ್ ಇತ್ತು. ಮತ್ತು ಅದು ಅದೇ ರೀತಿಯಲ್ಲಿ ಆ ASP ಅವ್ರಿಗೆ ಕನ್ವೆ ಕೂಡ ಆಗಿದೆ. ಅಂದರೆ ನನಗೆ ಹೊಡೆಯೋ ರೀತಿಯಲ್ಲೇ ಸಿದ್ದರಾಮಯ್ಯವರು ಬಂದಿದ್ದಾರೆ. ಈಗ ಅದೇ ಅಧಿಕಾರಿ ಸಿದ್ದರಾಮಯ್ಯನವ್ರಿಗೇ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸ್ವಯಂ ನಿವೃತ್ತಿ ಬಯಸಿ ಸರ್ಕಾರಕ್ಕೆ ಹೆಚ್ಚುವರಿ SP ಅವರು ಅರ್ಜಿಯನ್ನು ಹಾಕಿದ್ದಾರೆ. ನನ್ನನ್ನು ಕೆಲಸದಿಂದ ನಾನು ನಿವೃತ್ತಿ ತೆಗೆದುಕೊಳ್ತೀನಿ, ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಅವರು ಅರ್ಜಿ ಹಾಕ್ತಾರೆ. ಗೃಹ ಇಲಾಖೆಗೆ ಮನವಿ ಮಾಡಿದ್ದಾರೆ, ಅರ್ಜಿಯನ್ನು ಸಲ್ಲಿಸಿದ್ದಾರೆ SP ನಾರಾಯಣ ಭರಮನಿಯವರು. ಈ ರೀತಿಯಾದಂತಹ ಮನವಿಯನ್ನು SP ನಾರಾಯಣ ಭರಮನಿಯವರು ಸರ್ಕಾರಕ್ಕೆ ಮಾಡಿದ್ದಾರೆ ಅಂತ ಹೇಳಿ. ಬೆಳಗಾವಿ ಘಟನೆ ಬಳಿಕ ಯಾರೂ ಸಾಂತ್ವನ ಹೇಳದ ಕಾರಣಕ್ಕಾಗಿ ನಿವೃತ್ತಿಯ ಬಯಕೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅಂದರೆ ಈ ಘಟನೆ ಆಯಿತು, ಘಟನೆ ಆದ ನಂತರ ಅಟ್ಲೀಸ್ಟು ಓಕೆ, ಅದು ಸಿಟ್ಟಿನ ಭರದಲ್ಲಿ ಏನೋ ಆಗೋಯಿತು, ನಂತರ ಸಮಾಧಾನವಾಗಿರಿ, ಡೋಂಟ್ ವರಿ ಅನ್ನುವಂತಹ ರೀತಿಯಲ್ಲಿ ಯಾರೂ ಕೂಡ ಮಾತಾಡಲಿಲ್ಲ ಅಥವಾ ಅವ್ರಿಗೊಂದು ಹೇಳುವಂತ. ಯಾಕಂದರೆ ಇಷ್ಟು ವರ್ಷಗಳ ಕಾಲ ಸರ್ವಿಸ್ ಮಾಡಿದಂಥ ಅಧಿಕಾರಿಗೆ ಈ ರೀತಿಯಾಗಿ ವೇದಿಕೆ ಮೇಲೆ ಏನೋ ಕರೆದು ಇದು ಮಾಡೋದಕ್ಕೆ ಅವರು ಕೂಡ ಕೆಲಸ ಮಾಡಿದಂಥವ್ರೆ. ಹೀಗಿರುವಾಗ ಅಂಥವರನ್ನು ನೀವು ವೇದಿಕೆ ಮೇಲೆ ನಡೆಸ್ಕೊಳ್ಳುವಂತಹ ರೀತಿ ಇದೇನಾ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ಗೃಹ ಇಲಾಖೆಗೆ 2 ಪುಟಗಳ ಸುದೀರ್ಘ ಕಾರಣಗಳನ್ನು ಕೊಟ್ಟು ಅವರು ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. CM, ಗೃಹ ಸಚಿವ, ಹಿರಿಯ ಅಧಿಕಾರಿಗಳ ಸಂಧಾನಕ್ಕೂ ಕೂಡ ಮಣಿಯದೆ ಅವರು ಅರ್ಜಿಯನ್ನು ಹಾಕಿದ್ದಾರೆ ಅಂತ ಹೇಳಿ. ಅಂದರೆ ಯಾವಾಗ ಅವರು ಸ್ವಯಂ ನಿವೃತ್ತಿಗೆ ಬೇಕಾಗಿ ಅರ್ಜಿಯನ್ನು ಹಾಕಿದ್ರು, ಆ ಸಂದರ್ಭದಲ್ಲಿ ಸರ್ಕಾರದ ಕಡೆಯಿಂದ ಅವ್ರನ್ನ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ ನಡೆದಿದೆ. ಯಾಕಂದರೆ ಇದೊಂದು ಭಾಳ ಗಂಭೀರವಾಗುವಂತಹ ಪ್ರಕರಣ. ಒಬ್ಬ ಅಧಿಕಾರಿ CM ಈ ರೀತಿಯಾಗಿ ತನಗೆ ವೇದಿಕೆ ಮೇಲೆ ಅವಮಾನಿಸಿದ್ರು ಅನ್ನುವಂತಹ ಕಾರಣಕ್ಕಾಗಿ ಸ್ವಯಂ ನಿವೃತ್ತಿ ಪಡೆಯೋದಕ್ಕೆ ಹೋಗ್ತಾರೆ ಅಂತೇಳಿ ಆದರೆ ಅದು ಭಾಳ ಕೆಟ್ಟ ಸಂದೇಶವನ್ನು ಇಡೀ ರಾಜ್ಯಕ್ಕೆ ಮತ್ತು ದೇಶದಲ್ಲೂ ಕೂಡ ರವಾನೆ ಆಗುತ್ತೆ. ಇಲ್ಲಿ ಅವರ ಪತ್ರದಲ್ಲಿರುವಂಥದ್ದು ಜನ ಅಧಿಕಾರಿಗಳ ಎದುರು CM ಕೈ ಎತ್ತಿದ ಕಾರಣಕ್ಕೆ ನನಗೆ ಅವಮಾನ ಆಗಿದೆ ಅಂತೇಳಿ. ಅಂದರೆ ಅಷ್ಟು ಸಾವಿರಾರು ಜನರ ಸಮ್ಮುಖದಲ್ಲಿ ವೇದಿಕೆ ಮೇಲೆ ಅಷ್ಟು ಜನ ಮಂತ್ರಿಗಳ ಮುಂದೆ ಮುಖ್ಯಮಂತ್ರಿ ಕೈ ಎತ್ತಿದಾಗ ಸಹಜವಾಗಿಯೇ ಅವಮಾನ ಆಗುವಂಥದ್ದು ಯಾವುದೇ ವ್ಯಕ್ತಿಗೆ ಆದರೂ ಕೂಡ. ಈ ರೀತಿಯಾದಂಥದ್ದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹುಶಃ ಯಾರೂ ಕೂಡ ಬಯಸೋದಿಲ್ಲ. ನಾನು ಮಾಡದೇ ಇರೋ ತಪ್ಪಿಗೆ ನನಗೆ ವೇದಿಕೆ ಮೇಲೆ ಅವಮಾನ ಮಾಡಲಾಯಿತು ಅಂದರೆ ಅವತ್ತು ನಾನು ಯಾವುದೇ ತಪ್ಪನ್ನು ಮಾಡಿರಲಿಲ್ಲ, ಆದರೆ ನನಗೆ ವೇದಿಕೆ ಮೇಲೆ ಅವಮಾನವನ್ನು ಮಾಡಿದ್ದಾರೆ ಅಂಥೇಳಿ. ಇಲ್ಲಿ ಏನು ಪ್ರತಿಯೊಬ್ಬರನ್ನು ಕೂಡ ಚೆಕ್ಕಿಂಗ್ ಮಾಡಿ ಒಳಗಡೆ ಕಳಿಸೋದಿಲ್ಲ. ಕಾರ್ಯಕರ್ತರ ಸಮಾವೇಶವನ್ನು ಮಾಡಿದಾಗ ಪ್ರತಿಯೊಬ್ಬರನ್ನು ಕೂಡ ಚೆಕ್ಕಿಂಗ್ ಮಾಡಿ ಕಳಿಸೋದಿಲ್ಲ. ಅಲ್ಲಿ ಬಂದಿರತಕ್ಕಂಥವರು ತಮ್ಮ ಕೈಯಲ್ಲಿ ಫ್ಲಾಗ್ಗಳನ್ನು ಇಟ್ಕೊಂಡು ಬಂದಿರ್ತಾರೆ. ನಂತರ ಕಪ್ಪು ಬಾವುಟ ಪ್ರದರ್ಶಿಸ್ಬೋದು, ಧಿಕ್ಕಾರ ಕೂಗ್ಬೋದು, ಇವೆಲ್ಲ ಕೂಡ ನಡೆಯುತ್ತೆ. ಇಂತಹ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕ ವೇದಿಕೆಗಳಲ್ಲಿ ನಡಿಬಹುದಾಗಿರ್ತಕ್ಕಂಥ ವಿಚಾರಗಳಷ್ಟೇ. CM ಕರೆದಾಗ ಸ್ಥಳೀಯ SP, DCP ಯಾರೂ ಕೂಡ ಅಲ್ಲಿ ಇರಲಿಲ್ಲ. ಅಂದರೆ ಅಲ್ಲಿ SP ಮತ್ತು DCP ಅವರು ಇರಲಿಲ್ಲ. ಇವರು ಹೆಚ್ಚುವರಿ SP ಅವರು ಅಲ್ಲಿ ಬಂದಿದ್ರಷ್ಟೇ. ಹಾಗಾಗಿ ಅವರಲ್ಲಿ ವೇದಿಕೆಯಲ್ಲಿದ್ದರೆ ಅವ್ರು ಬಂದರು. ಆದರೆ ಅವ್ರಿಗೇ ಹೊಡೆಯೋದಕ್ಕೆ ಹೋಗುವಂಥ ರೀತಿಯಲ್ಲಿ ಮಾಡಿದಾಗ CMಗೆ ಗೌರವ ಕೊಟ್ಟು ವೇದಿಕೆ ಮೇಲೆ ನಾನು ಹೋಗಿದ್ದೆ. ಅಂದರೆ ಕರೆದ್ರು ಅನ್ನೋಂಥ ಕಾರಣಕ್ಕಾಗಿ, CM ಅಲ್ಲಿ ಕರೆದ್ರು ಅನ್ನೋಂಥ ಕಾರಣಕ್ಕಾಗಿ ಅವ್ರಿಗೆ ಗೌರವ ಕೊಟ್ಟು ನಾನು ವೇದಿಕೆ ಮೇಲೆ ಹೋಗಿದ್ದೆ ಅಷ್ಟೇ. ಏನನ್ನೂ ಹೇಳದೆ ಗದರಿ ಹೊಡೆಯೋದಕ್ಕೆ ಕೈ ಎತ್ತಿದ್ರು ಅನ್ನುವಂಥ ಅಂಶವನ್ನು ಅವರು ಅಲ್ಲಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ನಾನೇ ಹಿಂದೆ ಸರಿದು CM 18ರಿಂದ ತಪ್ಪಿಸ್ಕೊಂಡೆ. ಯಾವಾಗ ಅವ್ರು ಕೈ ಎತ್ತಿದ್ರು, ನಾನು ಒಂದು ವೇಳೆ ನಾನು ಅವರ ಹತ್ತಿರದವರೆಗೂ ಹೋಗಿರ್ತಿದ್ರೆ ಕೊಡದೆ ಬಿಡ್ತಿದ್ರೇನೋ, ನಾನು ಹಿಂದೆ ಸರಿದೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ಕೊಂಡಿದ್ದಾರೆ. CM 18ರಿಂದ ತಪ್ಪಿಸಿಕೊಂಡಿರಬಹುದು, ಅವಮಾನದಿಂದ ತಪ್ಪಿಸಿಕೊಳ್ಳಲು ನನಗೆ ಆಗಿಲ್ಲ. ಯಾಕೆಂದರೆ ಈ ರೀತಿಯಾಗಿ ವೇದಿಕೆ ಮೇಲೆ ಅವಮಾನ ಆಗಿದ್ದಾರೆ ಅನ್ನುವಂತಹ ವಿಡಿಯೋ ಎಲ್ಲ ಕಡೆಯಲ್ಲೂ ಕೂಡ ಜನ ನೋಡಿದ್ದಾರೆ. ಯಾವುದೇ ವ್ಯಕ್ತಿಗೂ ಕೂಡ ಅವರ ಆತ್ಮಗೌರವಕ್ಕೆ ಆಗುವಂತಹ ಧಕ್ಕೆ ಇದಾಗುತ್ತೆ. ಈ ಕಾರಣಕ್ಕಾಗಿಯೇ ಅವರು ಈ ವಿಷಯಗಳನ್ನು ವಿವರವಾಗಿ ಬರೆದಿದ್ದಾರೆ. CM ತಮ್ಮ ಘನತೆಗೆ ತಕ್ಕಂತೆ ನಡೆದುಕೊಳ್ಳದೆ ಕೀಳು ಮಟ್ಟದಿಂದ ವರ್ತಿಸಿದ್ದಾರೆ ಅನ್ನುವಂತಹ ಅಂಶವನ್ನು ಕೂಡ ಈ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾರೊಬ್ಬರೂ ನನಗೆ ಸಾಂತ್ವನ ಹೇಳಿಲ್ಲ, ಇಲಾಖೆಯಲ್ಲೂ ನನ್ನ ಪರ ಯಾರೂ ನಿಲ್ಲಿಲ್ಲ. ಅಂದರೆ ಅಟ್ಲೀಸ್ಟು ಈ ಘಟನೆ ಓಕೆ, ಅದು ಆ ಸಂದರ್ಭದಲ್ಲಿ ಬಂದಿರುವಂಥ ಸಿಟ್ಟಿಗೆ ಬೇಕಾಗಿದ್ದು ಆಗಿರ್ಬೋದು. ನಂತರ ಕರೆಸಿ ಮಾತನಾಡೇ ಇಲ್ಲ ರೀ ಹೇಳಿ ಬೆನ್ನು ತಟ್ಟುವಂತಹ ಕೆಲಸವನ್ನಾದರೂ ಮಾಡಬೇಕು. ಅದನ್ನೂ ಮಾಡಲಿಲ್ಲ. ನೈತಿಕ ಬೆಂಬಲ, ಸಹಕಾರ ಸಿಗದ ಮಾನಸಿಕವಾಗಿ ನಾನು ಕುಗ್ಗಿದ್ದೇನೆ ಅಂತ ಹೇಳಿ ಒಬ್ಬ ಅಧಿಕಾರಿ ಈ ರೀತಿಯಾದಂತಹ ಸ್ಥಿತಿಯನ್ನು ಎದುರಿಸಬಾರ್ದು. ಯಾವತ್ತೂ ಕೂಡ ಯಾವುದೇ ಸರ್ಕಾರದಲ್ಲಾಗಲಿ ಕೂಡ ಇಂಥದ್ದೊಂದು ಸ್ಥಿತಿಯನ್ನು ಯಾವುದೇ ಅಧಿಕಾರಿ ಎದುರಿಸಬಾರ್ದು. ಮೈ ಮೇಲೆ ಯೂನಿಫಾರ್ಮ್ ಹಾಕುವಾಗಲೆಲ್ಲ ಆ ಘಟನೆ ಕಾಡುತ್ತೆ ಅಂತೇಳಿ. ಅಂದರೆ ಒಬ್ಬ ಮನುಷ್ಯನಿಗೆ ಎಷ್ಟು ಆಘಾತ ಆಗಿರ್ಬೋದು, ಎಷ್ಟು ಅವ್ರ ಆತ್ಮಸ್ಥೈರ್ಯವನ್ನು ಕಳ್ಕೊಂಡಿರ್ಬೋದು ಅನ್ನುವಂಥದ್ದು. ಮೈ ಮೇಲೆ ಹಾಕುವಂಥ ಯೂನಿಫಾರ್ಮ್ ಅವ್ರಿಗೆ ಗೌರವವನ್ನು ಹೆಚ್ಚು ಮಾಡಿಸ್ಬೇಕು. ಆದರೆ ಅವ್ರಿಗೆ ಆ ಘಟನೆ ನೆನಪಿಸುತ್ತೆ ಅಂತೇಳಿ ಆದರೆ ಅವರು ಮಾನಸಿಕವಾಗಿ ಎಷ್ಟು ಕುಗ್ಗು ಹೋಗಿರ್ತಾರೆ ಅನ್ನೋದು ಗೊತ್ತಾಗುತ್ತೆ. ಯಾರದ್ದೋ ತಪ್ಪಿನಿಂದಾಗಿ ನಾನು ಅವಮಾನ ಪಡಬೇಕಾಯಿತು ಅಂತೇಳಿ. ಅಂದರೆ ಆ ವೇದಿಕೆಯಲ್ಲಿ ಅಲ್ಲಿ ಒಟ್ಟು ಉಸ್ತುವಾರಿಯನ್ನು ವಹಿಸಿದಂಥವರು ಬೇರೆ ಯಾರೋ ಇರ್ತಾರೆ. ಆದರೆ ನಾನು ಅಲ್ಲಿಗೆ ವೇದಿಕೆಗೆ ಹೋದೆ ಅನ್ನೋ ಕಾರಣಕ್ಕಾಗಿ ನನಗೆ ಹೊಡೆಯುವ ರೀತಿಯಲ್ಲಿ ಬಂದ ಕಾರಣಕ್ಕಾಗಿ
ಅವಮಾನ ಆಯಿತು, ನನಗೆ ಬೇರೆಯವರ ತಪ್ಪಿಗೆ ನಾನು ಅವಮಾನವನ್ನು ಅನುಭವಿಸಬೇಕಾಯಿತು ಅನ್ನುವಂಥದ್ದು ಅಧಿಕಾರಿ ತನ್ನ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ವಿಚಾರ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಬಗ್ಗೆ ಮಾತನಾಡಿದರೆ ತೋರಿಸಿ. ಬೆಳಗಾವಿ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಕೈ ಅವಮಾನದಿಂದ ಮಾನಸಿಕ ಹೋಗಿ VRSಗೆ ಮುಂದಾಗಿದ್ದಾರೆ ಸರ್. ಇಲ್ಲ, ಅದೇ ಥರ ಏನಿಲ್ಲ. ನಾನು ಮಾತಾಡಿದ್ದೀನಿ ಅವ್ರ ಹತ್ರ. ಅವರಿಗೆ ಪೋಸ್ಟಿಂಗು ಕೂಡ ಕೊಡ್ತೇವೆ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಇಂಟೆನ್ಷನ್ ಏನು, ಮಾನ್ಯ ಮುಖ್ಯಮಂತ್ರಿಗಳು ಇಂಟೆನ್ಷನ್ ಆಗಿ ಅದು ಸ್ಪರ್ ಆಫ್ ದಿ ಮೂಮೆಂಟಲ್ಲೇ ಆ ರೀತಿ ಆಗಿರ್ಬೋದು, ಆದರೆ ಇಂಟೆನ್ಷನ್ ಆಗಿಲ್ಲ ಅಂತೇಳಿ ನಾನೇ ಕೂಡ ಮಾತಾಡಿದ್ದೀನಿ. ನಾನು ಮಾನ್ಯ ಎಚ್ ಕೆ ಪಾಟೀಲ್ರವರು ನಾವೆಲ್ಲ ಮಾತಾಡಿ ಅವರಿಗೆ ಪೋಸ್ಟಿಂಗ್ ಕೊಡ್ತೇವೆ. ಹೀಗೆ ಅವ್ರಿಗೆ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಆದರೆ ಅವರು ಬರೆದಿರ್ತಕ್ಕಂತಹ ಪತ್ರ ನಿಜಕ್ಕೂ ಕೂಡ ಒಬ್ಬ ಅಧಿಕಾರಿ, ಯೂನಿಫಾರ್ಮ್ನಲ್ಲಿರ್ತಕ್ಕಂಥ ಅಧಿಕಾರಿಯ ಮೇಲೆ ಈ ರೀತಿಯಾದಂಥ ಅವಮಾನ ಮಾಡುವಂಥದ್ದು, ಸಾರ್ವಜನಿಕ ವೇದಿಕೆಗಳಲ್ಲಿ ಅವಮಾನ ಮಾಡುವಂಥದ್ದು, ನೀವು ಅಧಿಕಾರದಲ್ಲಿರ್ಬೋದು, ಅಧಿಕಾರದ ಅತ್ಯುನ್ನತ ಹುದ್ದೆಯಲ್ಲಿ ಇದ್ದಾಗಲೂ ಕೂಡ ಇಂತಹ ಅವಮಾನ ಮಾಡಿದಾಗ ಅದನ್ನು ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಕಾಕಿ ಸೆಡ್ಡು ಹೊಡೆದಿರುವಂಥದ್ದು ಕೂಡ ಕಾಣ್ತಾ ಇದೆ. ಅವರು ಕನ್ವಿನ್ಸ್ ಆಗ್ತಾರಾ ಇಲ್ವಾ ನಿರ್ಧಾರ ಇನ್ನೊಂದೆರಡು ಮೂರು ದಿವಸಗಳಲ್ಲಿ ಗೊತ್ತಾಗ್ಬೋದು. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.